ಪತ್ರಿಕಾ ಪ್ರಕಟಣೆ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅಮಿತ್ ಶಾ ಹೇಳಿಕೆ ದೇಶದ ಸಂವಿಧಾನದ ಅವಹೇಳನಕ್ಕೆ ಸಮ. ಅಜ್ಮೀರ್ ಸಿಂಗನಾಳ್ ಎಸ್ಡಿಪಿಐ ಕನಕಗಿರಿ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು. ಕನಕಗಿರಿ ಡಿಸೆಂಬರ್ 23ರಂದು 2024 ಅಂಬೇಡ್ಕರ್ ಹೆಸರನ್ನು ಪದೇ ಪದೇ ಹೇಳುವುದು ಫ್ಯಾಷನ್ ಆಗಿದೆ. ಅಂಬೇಡ್ಕರ್ ಹೆಸರನ್ನು ಹೇಳಿದಷ್ಟು ಬಾರಿ ದೇವರ ಸ್ಮರಣೆ ಮಾಡಿದ್ದರೆ 7 ಜನ್ಮಗಳಿಗೆ ಸ್ವರ್ಗ ದೊರಕುತ್ತಿತ್ತು ಎಂದು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಸದನದಲ್ಲಿ ಹೇಳಿದ್ದಾರೆ. ಈ ಹೇಳಿಕೆ ಅಂಬೇಡ್ಕರ್ ಅವರ ಅವಹೇಳನ ಮಾತ್ರವಲ್ಲ, ದೇಶದ ಸಂವಿಧಾನವನ್ನೇ ಅವಹೇಳನ ಮಾಡಿದ್ದಕ್ಕೆ ಸಮ. ಇದನ್ನು ನಾನು ಕಠಿಣ ಶಬ್ದಗಳಿಂದ ಖಂಡಿಸುತ್ತೇನೆ ಎಂದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕನಕಗಿರಿ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರಾದ ಅಜ್ಮೀರ್ ಸಿಂಗನಾಳ್ ಅವರು ತಮ್ಮ ಪತ್ರಿಕಾ ಪ್ರಕಟಣೆಯ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಶತಮಾನಗಳಿಂದ ಅವಮಾನ, ಶೋಷಣೆ, ದೌರ್ಜನ್ಯಕ್ಕೆ ಒಳಗಾಗಿದ್ದ ಜನರಿಗೆ ಸ್ವಾತಂತ್ರ್ಯ ತಂದುಕೊಟ್ಟವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜೊತೆಗೆ ಅವರ ಸಂವಿಧಾನ. ಇಂದು ಈ ದೇಶದ ಅಲ್ಪಸಂಖ್ಯಾತರು, ಮಹಿಳೆಯರು ಸೇರಿದಂತೆ ಶೋಷಣೆಗೆ ಒಳಗಾಗಬಹುದಾದ ಎಲ್ಲ ಸಮುದಾಯಗಳಿಗೆ ರಕ್ಷಾ ಕವಚವಾಗಿದೆ. ಅಂತಹ ವ್ಯಕ್ತಿಯ ಹೆಸರನ್ನು ಪುನರುಚ್ಚರಿಸುವುದರಲ್ಲಿ ತಪ್ಪೇನಿದೆ ಎಂದು ಪ್ರಶ್ನಿಸಿರುವ ಅಜ್ಮೀರ್ ಸಿಂಗನಾಳ್ ಅವರು ಬಿಜೆಪಿ, ಆರ್ಎಸ್ಎಸ್ನವರು ಉದ್ದೇಶಿಸಿರುವ ಮಾನವ ವಿರೋಧಿ ಮನಸ್ಫೂರ್ತಿಯನ್ನು ಮರುಸ್ಥಾಪಿಸುವ ಯೋಜನೆಗೆ ಅಂಬೇಡ್ಕರ್ ತಡೆಗೋಡೆಯಾಗಿರುವುದೇ ಬಾಬಾ ಸಾಹೇಬರ ವಿರುದ್ಧ ಅವರಿಗೆ ಇರುವ ಸಿಟ್ಟು. ಅದನ್ನು ಅವರ ಸೈದ್ಧಾಂತಿಕ ಗುರುಗಳಲ್ಲಿ ಒಬ್ಬರಾದ ಸಾವರ್ಕರ್ ಲಿಖಿತ ರೂಪದಲ್ಲಿ ಬರೆದಿಟ್ಟು ಹೋಗಿದ್ದಾರೆ. ಅವರ ಗುರುಗಳ ಆಜ್ಞೆ ಪಾಲಿಸುವ ನಿಟ್ಟಿನಲ್ಲಿ ವಿವಿಧ ಕಾರಣಗಳಿಗೆ ಒಳಗೆ ಅಡಗಿದ್ದ ಮಾತುಗಳು ಅಮಿತ್ ಶಾ ಬಾಯಿಯಲ್ಲಿ ನಿನ್ನೆ ಹೊರಬಂದಿದೆ ಎಂದು ಅಜ್ಮೀರ್ ಸಿಂಗನಾಳ್ ಅವರು ತಮ್ಮ ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದ ಎಸ್ಡಿಪಿಐ ಪಕ್ಷದ ಕ್ಷೇತ್ರ ಸಮಿತಿ ಕಾರ್ಯದರ್ಶಿ ಇಮ್ರಾನ್ ಕಾಟಿಗಿ, ಕ್ಷೇತ್ರ ಸಮಿತಿ ಸದಸ್ಯರಾದ ಉಮರ್ ಫಾರೂಕ್, ಆಫೀಜೆ ಕಲಂದರ್ ಕನಕಗಿರಿ ಹಾಗೂ ಮುಸ್ಲಿಂ ಧರ್ಮಗುರುಗಳು ಆಫೀಜೆ ಅಬ್ದುಲ್ ಆಲಂ ಹಾಗೂ ಡಿಎಸ್ಎಸ್ ತಾಲೂಕು ಅಧ್ಯಕ್ಷರು ಅನ್ಮೇಶ್ ಮ್ಯಾಘೇಡಿ ಹಾಗೂ ಮಾದಿಗ ದಂಡೂರ ಸಮಿತಿ ತಾಲೂಕು ಅಧ್ಯಕ್ಷರು ದುರ್ಗೇಶ್ ಕುಂದಕೂರ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. बाबा साहेब अंबेडकर इरली, बाबा साहेब अंबेडकर इरली. जय भीम, जय भीम, जय भीम, जय भीम, जय 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 भीम, जय 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 भीम. सावरकर ಹೆಸರು ಜಪಿಸುವುದು ನೀವು, ಸಾವರ್ಕರ್ ಹೆಸರು ಜಪಿಸುವುದು ನೀವು, ಸಾವರ್ಕರ್ ಹೆಸರು ಜಪಿಸುವ ನೀವು. ನಿಮ್ಮಯ ಮನಸ್ಸಿತ್ತು ಸಾವರ್ಕರ್, ನಿಮ್ಮಯ ಮನಸ್ಸಿನಲ್ಲಿ ಸಾವರ್ಕರ್. ಬಾಯಿ ಮಾತ್ರದಲ್ಲಿ ಸಂವಿಧಾನ, ಬಾಯಿ ಮಾತಲ್ಲಿ ಸಂವಿಧಾನ, ಹೆಸರಿಗೆ ಮಾತ್ರ ಸಂವಿಧಾನ. ಏನಿದು ಗತಿ ನಿಮ್ಮ ಬಂತು, ಏನಿದು ಗತಿ ನಿಮಗೆ ಬಂತು. ಅಯ್ಯೋ 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 ಅಯ್ಯೋ. ಹೇಳಿರಿ ಹೇಳಿ ಹೇಳಿ ಧಿಕ್ಕಾರ, ವಿಚಾರಧಾರೆಗೆ ಧಿಕ್ಕಾರ, ಸಂವಿಧಾನ ಕರಡು ಸಮಿತಿ, ಸಂವಿಧಾನ ಕರಡು ಸಮಿತಿ, ಅಂಬೇಡ್ಕರರೇ ಸಾರಥಿ, ಅಂಬೇಡ್ಕರರೇ ಸಾರಥಿ. ಕಮಲಕ್ಕೆ ಓಟು ಕಟ್ಟುವ ಬಡವರು, ಕಮಲಕ್ಕೆ ಓಟು ಕಟ್ಟುವ ಬದಲು ಮನಸ್ಸು ಮಾಡದೆ ಈಗಲಾದರೂ ಬದಲಾಗಿ ಅಂಬೇಡ್ಕರ್ ಅವರ ಕರಡು ಬಳಸಿ, ಅಂಬೇಡ್ಕರ್ ಅವರ ಕರಡು ಬದಲಿಸಿ ಬಳಸಿ, ಅಂಬೇಡ್ಕರ್ ಅವರ ಕರಡು ಬದಲಿಸಿ, ಸಂವಿಧಾನ ಇವರದೇ ಬಳಸಿ, ಸಂವಿಧಾನವನ್ನು ಇವರದೇ ಬಳಸಿ. ಓಟನ್ನು ಪಡೆದ ಸರ್ಕಾರ, ಓಟನ್ನು ಪಡೆದ ಸರ್ಕಾರ ಹುಂಡ ಮನೆಗೆ ದ್ರೋಹ ಬಗೆದು, ಹುಂಡ ಮನೆಗೆ ದ್ರೋಹ ಬಗೆದು ಅಭಿವೃದ್ಧಿ ಮಂತ್ರ ಪಡಿಸದೇ ಇರುವ, ಅಭಿವೃದ್ಧಿ ಮಂತ್ರವನ್ನು ಪಡಿಸದೇ ಇರುವ ಆ ಮಂತ್ರ ಠಾಣೆಯಾಗಿದೆ. ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ ಅಂಬೇಡ್ಕರ್ ದುರ್ಗತಿ ಅಂತ ನಾವು ಹೇಳ್ಬೋದು. ಇದನ್ನು ಮುಂದುವರೆದು ಇದೇ ಚಾಳಿ ಮುಂದುವರ್ಸ್ಕೊಂಡು ಹೋದ್ರೆ ಇದು ಈಗ ನೋಡಬಹುದು. ಕೇಂದ್ರದಲ್ಲಿ ಜಾಯಿಂಟ್ ಏನು ಸರ್ಕಾರ ಆಗಿದೆ ಈಗ, ಸಮ್ಮಿಶ್ರ ಸರ್ಕಾರ, ಏನು ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಇವರ ಬೆಂಬಲದಿಂದ ಒಂದು ಕೇಂದ್ರ ಸರ್ಕಾರ ರಚನೆ ಆಗಿದೆ. ಅವರು 400 ಪಾರ್ ಅಂತೇಳಿ ಇವಾಗ ಏನು 400 ಪಾರ್ ಮಾಡಲಿಕ್ಕೆ ದಬಾಕೊಂಡು ಇವಾಗ ಬಿದ್ದಿದ್ದಾರೆ. ಮತ್ತೆ ಸಮ್ಮಿಶ್ರ ಸರ್ಕಾರವನ್ನು ಮುಂದುವರೆದು ಇವರಲ್ಲಿ ಮತ್ತೆ ಏನು
ಅವ್ರು 2025 ಕಳ್ಕೊಂಡಿದ್ರು ಸಂವಿಧಾನ ಮನುಸ್ಮೃತಿಯನ್ನು ಹಾಕ್ಬೇಕಂತ. ಅದು ವಿಫಲವಾದ ಕಾರಣ ಅದನ್ನು ಈ ರೀತಿ ಪಾರ್ಲಿಮೆಂಟ್ನಲ್ಲಿ ವಿಷಯವನ್ನು ಕಟ್ತಾ ಇದ್ದಾರೆ. ಇದು ನಿಮ್ಮ ವಿಷಯ, ನಿಮಗೆ ಇದು ತಿರುಗಾಣವಾಗಿ ನೀವು ಇನ್ನ ಈಗ ಎದಿರ ಆ ಸಂವಿಧಾನ ಅಡಿಯಲ್ಲಿ ನೀವು ಒಳಗೆ ಕುಂತಿದ್ದೀರಾ. ನೀವೇನಾದ್ರೂ ಮತ್ತೆ ರಿಪೀಟ್ ಅದೇ ಫ್ಯಾಷನ್ ಅಂಬೇಡ್ಕರ್ ಹೆಸರು ಕೆಟ್ಟದಾಗಿ ಬಳಸಿದ್ರೆ ನಿಮ್ಮನ್ನು ಈಗ ಸಮ್ಮಿಶ್ರ ಸರ್ಕಾರವನ್ನು ಕಿತ್ತಾಗ ಜನರು ಮತ್ತೆ ನಿಮ್ಮನ್ನು ಏನು ಸಂವಿಧಾನದ ಅದರ ಶಕ್ತಿಯನ್ನು ತೋರಿಸ್ತಾರೆ. ಇದು ನಾವು ಸಕಟವಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇವೆ. ನಮಗೆ ಈ ಸ್ವಲ್ಪ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ಧನ್ಯವಾದಗಳು. ಮುನ್ನು ಏನು ಉಲ್ಲಂಘಿಸಿ ಮಾತಾಡೋರನ್ನೇ ತಮ್ಮ ಬಹುಮುಖ್ಯ ಪಾತ್ರವನ್ನು ವಹಿಸಿದರು. ಅದೇ ಮುಂದುವರೆದ ಭಾಗವಾಗಿ ಮತ್ತೆ ರಾಜ್ಯಸಭೆಯಲ್ಲಿ ಮತ್ತೆ ಏನಂತಾರೆ, ಇದು ಫ್ಯಾಷನ್ ಅಂತ ಅಂಬೇಡ್ಕರ್ ಹೆಸರನ್ನ ಫ್ಯಾಷನ್ ಆಗಿ ಬಳಸ್ತಿದ್ದಾರೆ ಈಗ ಜನರು ಅಂತ ಹೇಳ್ತಿದ್ದಾರೆ. ಇದು ಜನರಿಂದ ಆರಿಸುವಾಗ ಏನು ಸರ್ಕಾರ, ಕೇಂದ್ರ ಸರ್ಕಾರದಲ್ಲಿ ಎಂಪಿಗಳಾಗಿ ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಕಾನೂನಲ್ಲಿ ಇವರು ಕಾನೂನು ಚೌಕಿನಲ್ಲಿ ಜನರ ಒಂದು ಮತವನ್ನು ಪಡೆದು ಅಲ್ಲಿ ಏನು ಆ ಸಂವಿಧಾನ ಒಂದು ಪೀಠದಲ್ಲಿ ಕೂತ್ಕೊಂಡು ಇವರು ಅಂಬೇಡ್ಕರ್ ಅವರನ್ನೇ ಫ್ಯಾಷನ್ ಏನು ಅಂಬೇಡ್ಕರ್ ಫ್ಯಾಷನ್ ಆಗಿ ಏನು ಬಳಸ್ತಾ ಇದ್ದಾರೆ ಈಗ ಜನರು ಅಂತ ಹೇಳ್ತಿದ್ದಾರೆ. ಅವರನ್ನು ಫ್ಯಾಷನ್ ಆಗಿ ಅವ್ರು ಬಳಸಿದ್ರೆ ಅಮಿತ್ ಶಾ ನೀ ಕೇಳು, ಅವರೇನಾದರೂ ಫ್ಯಾಷನ್ ಆಗಿ ಬಳಸಿದ್ರೆ ನೀನು ಏನೋ ತಿಪ್ಪೆ ಸಾರಿಸಿದ್ದೀಯೋ ಅನ್ನೋ ಚಪ್ಪೆ ತಲೆ ಮೇಲೆ ಹೋಗ್ತಾನೆ ಅಂತಿದ್ದೀಯಲ್ಲ. ಎಲ್ಲರಿಗೂ ಸಮಾಜದ ಒಂದು ಹಕ್ಕು ಕೊಟ್ಟಿದ್ದು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ನಾನು ಹೇಳಲು ಬಯಸ್ತೇನೆ. ಇದು ಒಂದು ಮನಸ್ಕೃತಿಗೆ ಅದನ್ನ ಒಂದು ತರಲು ಇವರು ಏನು ಅವರಲ್ಲಿ ಏನು ವಿಫಲವಾಗಿದ್ದಾರೆ. ಮನುಸ್ಮೃತಿ ಏನು ಸಾವರ್ಕರ್ ಏನು ಗೋವಾಲ್ಕರ್ ಒಂದು ಏನು ಮನುಸ್ಮೃತಿ ಅದನ್ನು ತರಲು ಇವರು ವಿಫಲವಾದ ಕಾರಣ ಈ ಸಂವಿಧಾನದ ಮುಂದೆ ಅವರ ಆಟ ಏನು ನಡೆದಿಲ್ಲ ಕಾರಣ ಆ ವಿಷಯವನ್ನು ಮತ್ತೆ ಅವರು ಮತ್ತೆ ದೇಶ ಜನತೆ ಮುಂದೆ ಇವರು ಅದನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ಎಲ್ಲ ಜನಸಾಮಾನ್ಯರು ಎಲ್ಲರೂ ಕೂಡಿ ಇದನ್ನು ನಾವು ಎಲ್ಲರೂ ವಿರೋಧಿಸಬೇಕು. ಅವರು ದೇಶದ ಜನತೆಯಿಂದ ಕ್ಷಮೆ ಕೇಳಬೇಕು. ಏನು ರಾಜ್ಯಸಭೆಯಲ್ಲಿ ಮಾತಾಡಿದ್ದಾರೆ, ಆ ಪಾರ್ಲಿಮೆಂಟ್ ಹಿಂದೆ ನೋಡ್ತಿರ್ಬೋದು, ಅವರು ಮಾತಾಡೋದ್ರಲ್ಲಿ ಹಿಂದೆ ಇದ್ದರು ಕುಂತಿರೋರು ಎಲ್ಲ ನಗ್ತಾ ಇದ್ದಾರೆ. ಇದು ಏನು ಫ್ಯಾಷನ್ಗಾಗಿ ಏನು ಅಂಬೇಡ್ಕರ್ ಹೆಸರು ನಾವು ಫ್ಯಾಷನ್ನಲ್ಲೆಲ್ಲ ಅಂಬೇಡ್ಕರ್ ಅವರೇನಾದ್ರೂ ಅವತ್ತು ಫ್ಯಾಷನ್ ಮಾಡಿದ್ರೆ ಇವತ್ತು ನಾವು ಯಾವ ರೀತಿ ಇರ್ತಿದ್ರಿ, ಈ ನಮ್ಮ ದೇಶದ ಜನರು ಯಾವ ಥರ ಇದ್ರು, ಏನು ಒಂದು ಅಸ್ಪೃಶ್ಯತೆ ಒಂದು ಬಹಳ ಈಗ ನೋಡ್ತಿರ್ಬೋದು. ಈಗ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಏನಿದೆ ಇವಾಗ ದೇಶ ಅಂಬೇಡ್ಕರ್ ಸಂವಿಧಾನ ಪ್ರಕಾರ ನಡೀತಾ ಇದೆ ಅಂದ್ರೆ ಕೂಡ ಕೆಲವೊಂದು ಹಿತಾದೃಷ್ಟಿ ಶಕ್ತಿಗಳು ಅದನ್ನ ಏನಿದೆ ಇನ್ನು ಪರಿಪೂರ್ಣವಾಗಿ ನಮ್ಮ ಒಂದು ಜನಸಾಮಾನ್ಯರಿಗೆ ಒಳ್ಳೆ ಒತ್ತಡವನ್ನು ಪಡೆದು ಕಳಿಸಿ ಇನ್ನೂ ಅವರಿಗೆ ಏನು ಅಸ್ಪೃಶ್ಯತೆ ನಿವಾರಣೆ ಮಾಡುವಲ್ಲಿ ಬಹಳ ವಿಫಲವಾಗಿದೆ. ಅದೇ ರೀತಿ ನಮ್ಮ ಅಂಬೇಡ್ಕರ್ ಸಾಹೇಬರು ಏನು ಸಂವಿಧಾನ ದೇಶಕ್ಕೆ ಕೊಟ್ಟು ಇದನ್ನು ಏನಿದೆ ನಮ್ಮ ಎಲ್ಲ ಸರ್ವ ಜನಾಂಗದ ಶಾಂತಿ ತೋಟದ ಜನರನ್ನು ಒಳ್ಳೆಯ ಒಂದು ಅನ್ಯೋನ್ಯತೆಯಾಗಿ ಎಲ್ಲರಿಗೂ ಸಮಾನದ ಹಕ್ಕನ್ನು ಕೊಟ್ಟು ಅದರ ಅಡಿಯಲ್ಲಿ ಎಲ್ಲರೂ ಶಾಂತಿ ರೀತಿ ಬದುಕಿರೋ ಸಂದರ್ಭದಲ್ಲಿ ನೋಡ್ತಿರ್ಬೋದು. ಈ ಬಿಜೆಪಿ ಸರ್ಕಾರದವರು ಮೊದಲೇ ಒಂದು ಲೋಕಸಭಾ ಚುನಾವಣೆ ಬಂದಾಗ ಏನಿದೆ ಅವಾಗ ಹೇಳ್ತಿದ್ರು ಸಂವಿಧಾನ ಬದಲಿಸ್ತೇವೆ ಅಂತ ಹೇಳ್ತಿದ್ರು. ಇವಾಗ ಅದು ಹೇಳ್ತಾ ನೋಡ್ತಾರೆ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ಅವಾಗೆಲ್ಲ ಎಲೆಕ್ಷನ್ ಚುನಾವಣೆ ಮುಂಚೆ ಮತ್ತೆ ಬೇರೆ ಇನ್ನಿತರ ಎಲ್ಲ ಬಿಜೆಪಿ ಕಾರ್ಯಕರ್ತರು ಎಲ್ಲ ಒಂದು ವರ್ಗದವರು ಎಲ್ಲ ನನ್ನ ಭೀಮ ಬಂಧುಗಳಿಗೆ ಅಮಿತ್ ಶಾ ಅವರು ಗಡಿಪಾರ ಆಗಿರೋದು ಸಹಜ, ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಮತ್ತೆ ಅವರು ಗಡಿಪಾರಾಗಿ ಅವರಿಂದ ಅವರು ಬಿಡುಗಡೆ ಮಾಡ್ಕೊಂಡು ಬಂದಿದ್ದು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಿಂದಲೇ ಕಾರಣ. ಆ ಮೂರ್ಖರಿಗೆ ಅದು ಮರೆತು ಹೋಗಿದೆ. ಬಟ್ ಅವನಿಗೆ ನೆನಪು ಮಾಡೋದು, ಬಟ್ ಅದನ್ನು ನೆನಪು ಮಾಡೋದಾಗಿರೋ ಅಂತ ಹೇಳಿದ್ರೆ ನಾವೇ ಸಂಘಟನೆಯವರು ಹೋರಾಟಗಾರರು ಅಂತಾನೆ ಇರೋದು. ಆ ಮೂರ್ಖನಿಗೆ ಗಡಿಪಾರ ಆದಾಗಲೇ ಅವನ್ನ ನಮ್ಮ ಈ ಮುಕ್ಕೋಟಿ ದೇವರುಗಳು ಏನಿದಾವೆ ಆ ದೇವರುಗಳು ಇದ್ದಿದ್ರೆ ಅವನು ಯಾವ ಸಂತೆಯಲ್ಲಿ ಕಸ ಬೆಳೀತಿದ್ದೋ ನನಗೆ ಮಾತ್ರ ಗೊತ್ತಿಲ್ಲ. ಬಟ್ ನಮ್ಮ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ಕೊಟ್ಟಕ್ಕೆ ಅವನು ಇವತ್ತು ಗೃಹ ಸಚಿವನಾಗಿದ್ದಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅಂತ ಒಳ್ಳೆ ಮಹಾನ್ ವ್ಯಕ್ತಿಗಳಿಗೆ ಫ್ಯಾಷನ್ ಮಾಡ್ತೀರಾ ನೀವು ಆ ಹೆಸರನ್ನು ಅಂತ ಹೇಳ್ತಾನೆ. ಆ ವ್ಯಕ್ತಿ ಏನು ಹೇಳಬೇಕು ಅಂದರೆ ಮಾತುಗಳೇ ಸಾಲ್ತಾ ಇಲ್ಲ, ಅದು ಆಡಭಾಷೆ. ಇದರ ಕುರಿತು ನಮ್ಮ ಅಜ್ಜಿ ಸಾಹೇಬ್ ಬೈಯವರು ಒಂದು ಮಾತಾಡೋರು, ಅದ್ಭುತವಾದ ಮಾತಾಡಿದರು. ಹಾಗೆ ಇನ್ನೂ ಭಾಳಷ್ಟು ಜನ ಮಾತಾಡಬೇಕು. ಎಲ್ಲರಿಗೂ ಧನ್ಯವಾದ. ಜೈ ಭೀಮ್. ಏನು ಅಮಿತ್ ಶಾ ಅವರು ಹೇಳಿಕೆಯನ್ನು ಕೊಡ್ತಾರೆ, ಅಂಬೇಡ್ಕರ್ ಹೆಸರು ಹೇಳಿದ್ದಾರೆ. ಅಂಬೇಡ್ಕರ್ ಹೆಸರು ಫ್ಯಾಷನ್ ಅಂತವ್ರಿಗೆ ಇಲ್ರಿ ಅಮಿತ್ ಶಾ ಅವರಿಗೆ. ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದೇ ಹೋಗಿದ್ರೆ, ಅಂಬೇಡ್ಕರ್ ಅವರು ಸಂವಿಧಾನವನ್ನು ಮಾಡದೇ ಹೋಗಿದ್ರೆ ನೀವೆಲ್ಲಿ ಗೃಹ ಮಂತ್ರಿ ಆಗಿರ್ತಿದ್ರಿ? ಇವತ್ತಿನ ದಿನ ನೀವೆಲ್ಲಿ ವಿಧಾನಸಭೆ ಒಳಗಡೆ ಹೋಗಿರ್ತಿದ್ರಿ ಸರ್?
ನೀವು ಎಲ್ಲಿರ್ತಿದ್ರ? ನೀವು ಅಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇರ್ತಿದ್ರಿ. ನೀವು ಹೇಳ್ತೀರಾ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಫ್ಯಾಷನ್ ಅಂತೆ. ನಾಚಿಕೆ ಆಗ್ಬೇಕು ನಿಮಗೆ. ಅಮಿತ್ ಶಾ ಅವರೇ, ನಿಮಗೆ ನಾಚಿಕೆ ಆಗಬೇಕು. ಅಂಬೇಡ್ಕರ್ ಹೆಸರು ಹೇಳಿದರೆ ಇಡೀ ನಮ್ಮ ವಿಶ್ವಾದ್ಯಂತ ಎಲ್ಲರೂ ಹೋಗಿ ಕೇಳಿ ನೀವು ಅಂಬೇಡ್ಕರ್ ಒಂದು ಗೌರವ ಇದೆ. ಆ ಗೌರವಕ್ಕೆ ನೀವು ಧಕ್ಕೆಯನ್ನು ತರ್ತಿದ್ದೀರಾ. ನಿಮಗೆ ಖಂಡಿಸ್ತೇವೆ ನಾವು, ನಿಮಗೆ ಖಂಡಿಸ್ತೇವೆ. ನೀವೊಂದು ಹೇಳಿಕೆ ಹೇಳ್ತೀರಲ್ಲ, ನೀವು ಅದೇ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಿಂದ ಇವತ್ತು ಆ ಒಳಗಡೆ ಕಾಲಿಟ್ಟಿದ್ರೆ ವಿನಃ ಮತ್ತೊಂದಿಲ್ಲ. ನೀವು ಇದು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದೀರಿ. ನೀವು ದೇಶದ ಜನತೆ ಮುಂದೆ ಕ್ಷಮೆ ಯಾಚಿಸಬೇಕು. ನೀವು ಇಲ್ಲವಾದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಪ್ರತಿಭಟನೆಯನ್ನು ಮಾಡುತ್ತೇವೆ. ನೀವು ಕ್ಷಮೆ ಯಾಚಿಸಿ. ಇವಾಗ ಪಾರ್ಲಿಮೆಂಟಲ್ಲಿ ಯಾವ್ದಾರು ಒಂದು ಬಿಲ್ ಮಂಡಿಸಬೇಕಾದ್ರೆ ಅಂಬೇಡ್ಕರ್ ಅವ್ರ ಹೆಸರು ಹೇಳಲೇಬೇಕು. ಅಲ್ಲಿ ಅವಾಗ ಅದಕ್ಕೆ ಫ್ಯಾಷನ್ ಅನ್ಸಲ್ವಾ ನಿಮಗೆ? ಅವ್ರ ಹೆಸರು ಅವಾಗ ಹೇಳ್ತಿರಲ್ಲ, ಅವಾಗ ಫ್ಯಾಷನ್ ಅನ್ಸಲ್ವಾ? ಧಿಕ್ಕಾರ ನಿಮಗೆ. ಅಂಬೇಡ್ಕರ್ ಅವ್ರ ಹೆಸರು ಹೇಳಿದರೆ ಫ್ಯಾಷನ್ ಅಂತೆ, ಇವ್ರ ಹೆಸರು ಹೇಳಿದರೆ ಇವ್ರಿಗೆ ಸ್ವರ್ಗ ಸಿಗುತ್ತಂತೆ. ಅಂಬೇಡ್ಕರ್ ಜ್ಞಾನ ರೀ, ಈ ದೇಶಕ್ಕೆ ಒಂದು ಜ್ಞಾನ. ನಮ್ಮಂಥ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರಿಗೆ ಒಂದು ಜ್ಞಾನ. ಏನು ತುಳಿತಕ್ಕೊಳಗಾಗಿದ್ದಂಥ ಜನರಿಗೆ ಮೇಲೆ ತಂದಿದ್ದು ಇದೇ ಅಂಬೇಡ್ಕರ್ ಅವರು. ನಿಮಗೂ ಸಹ ಮೇಲೆ ತಂದಿದ್ದ ಅಂಬೇಡ್ಕರ್ ಅವರ ಬರೆದಂಥ ಸಂವಿಧಾನ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಅದು ಬಿಟ್ಟು ಫ್ಯಾಷನ್ ಅಂತ ಇವ್ರಿಗೆ. ಫ್ಯಾಷನ್ ಏನ್ರಿ ಅದು ಒಂದು ಗೌರವ ರೀ. ಅದು ಅಂಬೇಡ್ಕರ್ ಅವರ ಹೆಸರು ಹೇಳಕ್ಕೆ ನಿಮಗೆ ಯೋಗ್ಯತೆನೇ ಇಲ್ಲ ನಿಮಗೆ. ಅದಕ್ಕೆ ನೀವು ಫ್ಯಾಷನ್ ಅಂತ ಹೇಳ್ತೀರ. ಧಿಕ್ಕಾರ ನಿಮಗಿದು, ಧಿಕ್ಕಾರ. ನೀವೊಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳು. आज जो हम जिस मकसद को लेकर के आए अम्बेडकर सर्कल से वाल्मीकि सर्कल को जो पहुँचे हैं, ये एक हमारे दिल में बहुत खटखटा सा क्या है, दर्द है। कई को दर्द है बोले तो बाबा साहेब अम्बेडकर को क्या है, एक चापलूसी क्या है, उन्हें बोल रहा कि आज बाबा साहेब का अम्बेडकर इतना नाम ले रहे हैं कि अगर इतना नाम भगवान का लेते तो 7 जन्मों के लिए स्वर्ग मिलता था। 7 जन्मों के लिए स्वर्ग देने वाला और बोलने वाला तू कौन है? हमें मालूम है। हमेशा मैं आपको एक बात कहना चाहता हूँ, गौर से सुने आप, कि हमें बाबा साहेब का नाम लेकर संविधान चलाना भी मालूम है और अपने भगवान का नाम लेकर 7 जन्म के लिए क्या है स्वर्ग लेना भी हमें मालूम है। आप हमें बताने की जरूरत नहीं है। कई को ये बाबा साहेब अम्बेडकर की वजह से क्या है, आज मैं इसी गवर्नमेंट के खातिर क्या है आज यहाँ खड़े होकर मैं आपके पास क्या है सवाल कर रहा हूँ। और आप जिस जगह भी खड़े होकर क्या है आप बाबा साहेब अम्बेडकर के बारे में बोला है और जिस जगह में आपने खड़ा है उस जगह में अगर खड़े होने के आपके पास पावर है तो वो बाबा साहेब अम्बेडकर का नाम लेकर ही उस पावर को आप चुने हैं। जिंदाबाद 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 अम्बेडकर जिंदाबाद अम्बेडकर जिंदाबाद। जय भीम जय भीम जय भीम जय भीम जय 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 भीम जय 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 भीम। अगर आपको अम्बेडकर का संविधान नहीं चाहिए तो इस देश में रहने के लिए भी आपका कोई अधिकार नहीं है। कई को इसलिए कि आपको हमारे बाबा साहेब अम्बेडकर का नाम लेने में शर्म आ रही है और आपको हमारा बाबा साहेब अम्बेडकर का नाम लेने क्या है आपको शर्म आ रही है और उनका नाम लेने में क्या है आपको मजाक लग रहा है। आज इतने सारे लोग दुनिया के क्या है आपको मतदान करके क्या है आपको संविधान शिल्पी पर जो भेजा है वो लोगों की भीख है, भीख आपके पास। इसी भीख को हमें क्या है यूं ही देकर आपको पार्लियामेंट में होम मिनिस्टर नहीं बनाया। आपको होम मिनिस्टर इसलिए बनाया कि बाबा साहेब के संविधान को सही तौर पर लोगों का हक देकर क्या है चलाने की फिक्र करे। बोलो क्या है इस संविधान को देकर आपको वो सीट देकर क्या है होम मिनिस्टर बनाया है। जिंदाबाद 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 संविधान जिंदाबाद संविधान जिंदाबाद संविधान जिंदाबाद संविधान जिंदाबाद। अगर उस चेयर पर बैठकर आपको शर्म आ रही है या उस चेयर पर बैठकर अम्बेडकर का नाम लेना आपको क्या है फैशन अगर लग रहा है तो अभी भी मौका है। आप क्या है उस चेयर को खाली करके बाहर आ जाए।
हमारे जैसे सैकड़ों लोग बाहर मौजूद हैं कि उस चेयर को संभाल सके। आपकी जरूरत नहीं है हमें। आप अगर उस चेयर पर रहकर अम्बेडकर के संविधान पर चलना मुनासिब नहीं है तो आप वहाँ से निकल कर आ जाए। यहाँ तक कि मैं कहता हूँ कि मैं खुद भी उस चेयर के लिए खाली बैठा हूँ यहाँ पर। ವಜಾಗೊಳಿಸಿ 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 ಅಮಿತ್ ಶರನ್ನು ವಜಾಗೊಳಿಸಿ ಅಮಿತ್ ಶರನ್ನು ವಜಾಗೊಳಿಸಿ ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಅಮಿತ್ ಶಾಗೆ आप क्या है, अगर उस चेयर को संभाल नहीं सकते तो आप अभी के अभी हमारे से क्या है, हम कहते हैं कि उसका क्या है वजह दे। आप उस संविधान को छोड़कर आप बाहर आए। आप क्या है आरएसएस के गुंडा होकर क्या है वहाँ बैठकर बोलने से ये नहीं चलता कि आप उस बदगुमानी से बाहर आकर क्या है अपने चेयर को खाली करना। हम यही इल्तिजा लेकर क्या है यहाँ पर मैदान में खड़े हुए हैं। बाबा साहेब अम्बेडकर के क्या है संविधान को लेकर हम यहाँ खड़े होकर आवाज हमें दे रहे हैं कि आपका अगर जरूरत नहीं है तो वो चेयर छोड़कर क्या है आप नीचे उतर जाए। बहुत सारे लोग क्या है उस चेयर को संभालने वाले हैं। इसी बात पर मैं क्या अपनी बात को खत्म करता हूँ।